ನರೇಗಾ ಅಲ್ಲಿ ಸರ್ಕಾರ ಕೊಡುವಂಥದ್ದೇ 380 ರೂಪಾಯಿ ಇದೆ. ಐ ಥಿಂಕ್ 380 ರೂಪಾಯಿ ನರೇಗಾದಲ್ಲಿ. ಅದೇ 1,40,000 ರೂಪಾಯಿ ಆಗುತ್ತೆ. 38 ನಿಮ್ಮ ನಿಯಮನೇ ರಾಂಗ್ ಆಗಿದ್ದಾಗ ಸರ್ಕಾರವೇ ನಿಗದಿ ಮಾಡಿರುವಂಥ ದುಡ್ಡಿನಲ್ಲಿ ಲೆಕ್ಕ ಹಾಕೊಂಡ್ರು ಕೂಡ ನಿಮ್ಮ ನಿಯಮ ಬರಲ್ವಲ್ರಿ. ರಾಜ್ಯದಲ್ಲಿ BPL ಕಾರ್ಡ್ ರದ್ದು ಕೋಲಾಹಲ. ಈಗ ಅಧಿಕಾರಿಗಳಿಗೆ ಚೆಲ್ಲಾಟ, ರೇಷನ್ ಕಾರ್ಡ್ದಾರರಿಗೆ ಸಂಕಷ್ಟ. ಅಧಿಕಾರಿಗಳು ಮಾತ್ರ ಈ ವಿಚಾರದಲ್ಲಿ ಬಹಳ ಆಟ ಆಡ್ತಾ ಇದ್ದಾರೆ. ಟ್ಯಾಕ್ಸ್ ಪೇಯರ್ ಉಲ್ಲೇಖವನ್ನ ಮಾಡಿ ಪಡಿತರ ಚೀಟಿ ಕ್ಯಾನ್ಸಲ್ ಮಾಡಿದ್ದಾರೆ. ಟ್ಯಾಕ್ಸ್ ಪೇಯರ್ ಅಲ್ಲ ಅಂತ ಸರ್ಟಿಫಿಕೇಟ್ ತರ್ತಾ ಇದ್ದಾರೆ ಜನ. ಬೆಂಗಳೂರಿನಲ್ಲಿ ಕಾರ್ಡ್ ರದ್ದುಗುಳಾಟದ ಕೇಸ್ ಸ್ಟಡಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಯಾವ ರೀತಿಯಾಗಿ ಜನ ಒದ್ದಾಡ್ತಾ ಇದ್ದಾರೆ ಅಂತೇಳಿ. ಅಲ್ಲೆಲ್ಲೋ ಜಿಲ್ಲೆಯಲ್ಲಾದರೆ ಬೆಂಗಳೂರಿಗೆ ಹೋಗ್ರಿ, ಅಲ್ಲಿ ನೀವು ತೊಗೊಂಡು ಬನ್ನಿ, ನಾವು ಟ್ಯಾಕ್ಸ್ ಪೇಯರ್ ಅಲ್ಲ ಅಂತ ಹೇಳಿ ಸರ್ಟಿಫಿಕೇಟ್ ತೊಗೊಂಡು ಬನ್ನಿ ಅಂತಾರೆ. ಅದನ್ನು ತೊಗೊಂಡ ಮೇಲೆ ಅದಕ್ಕೆ ಒದ್ದಾಡಬೇಕು. ಎಷ್ಟು ಗೋಳಾಡಿಸ್ತೀರಿ ಅವ್ರನ್ನ? ಪಾಪ ಇರೋ ಬರೋ ದುಡ್ಡಲ್ಲಿ ಅವ್ರು ಅದನ್ನೇ ಖರ್ಚು ಮಾಡ್ಕೊಂಡು ಕೂತ್ಕೋಬೇಕಾ? ನಿಮ್ಮ ಕಾರ್ಡಿಗೋಸ್ಕರ ನೀವು ಮಾಡುವಂಥ ಎಡವಟ್ಟಿನಿಂದಾಗಿ. ಟ್ಯಾಕ್ಸ್ ಪೇಯರ್ ಅಂತೇಳಿ BPL ಕಾರ್ಡಿಂದ APLಗೆ ಶಿಫ್ಟ್ ಮಾಡಿ ಅಕ್ಕಿ ಸಿಗದೆ ರೀತಿಯಲ್ಲಿ ಮಾಡಿದ್ದಾರೆ. ಅವರು ಟ್ಯಾಕ್ಸ್ ಪೇಯರ್ ಅಲ್ಲ, ಕೂಲಿ ಕೆಲಸ ಮಾಡ್ಕೊಳ್ಳುವಂಥವ್ರು, ಮನೆ ಕೆಲಸ ಮಾಡುವಂಥವ್ರು. ಅಂಥವ್ರು ಈಗ ಆದಾಯ ತೆರಿಗೆ ಇಲಾಖೆಯ ಹೋಗಿ ಆದಾಯ ತೆರಿಗೆ ಇಲಾಖೆಯಿಂದ ನಾವು ಟ್ಯಾಕ್ಸ್ ಪೇಯರ್ ಅಲ್ಲ ಅಂತೇಳಿ ಪತ್ರವನ್ನು ತೆಗೆದುಕೊಂಡು ಬರ್ತಾರೆ. ಅಂಥ ಒಂದಷ್ಟು ಕೇಸ್ ಸ್ಟಡೀಸನ್ನು ಮಾಡ್ತಾ ಇದ್ವಿ. ಮೊದಲದಾಗಿ ನಮ್ಮ ಜೊತೆ ಇದ್ರೆ ಮಾತಾಡ್ಸೋಣ. ಅಮ್ಮ ನಮಸ್ತೆ, ತಮ್ಮ ಹೆಸರೇನಮ್ಮ? ನನ್ನ ಹೆಸರು ವಿನೋದ ಅಂತ. ನಾನು ರಾಜಗೋಪಾಲ್ ನಗರದಲ್ಲಿ ಇರೋದು ಸರ್. ನಂದು IT ರಿಟರ್ನ್ ಅಂತೇಳಿ ಕಾರ್ಡು ಕ್ಯಾನ್ಸಲ್ ಮಾಡಿದ್ದಾರೆ. ರೇಷನ್ ಕಾರ್ಡು 2 ತಿಂಗಳಾಯಿತು. 2 ತಿಂಗಳಿಂದ ನಮ್ಗೆ ಅಕ್ಕಿ ಕೊಡ್ತಾ ಇಲ್ಲ. ಇಲ್ಲಿ ಕೆಲಸ ಮಾಡತ್ತಾವು? ನಾವು ಏನು ಕೆಲಸಕ್ಕೆ ಹೋಗ್ತಾ ಇಲ್ಲ ಸರ್. ಫಸ್ಟ್ ಹೋಗ್ತಾ ಇದ್ದೆ, 3 ವರ್ಷ ಆಯಿತು ಕೆಲಸ ಬಿಟ್ಟಿದ್ದೀನಿ. ಹುಷಾರಿಲ್ಲ ಅಂದ್ಬಿಟ್ಟು ಕೆಲಸ ಬಿಟ್ಟಿದ್ದೀನಿ. ನಮ್ಮ ಮನೆಯವರು ಟೈಲರ್ ಕೆಲಸ ಮಾಡ್ತಾರೆ. ಈಗ ತಾವು ಆದಾಯ ತೆರಿಗೆ ಇಲಾಖೆಗೆ ಹೋಗಿ ಯಾವಾಗ ಲೆಟರ್ ತಂದ್ರೆ? ನಾನು ತಂದು ಆಗಲೇ 1 ತಿಂಗಳಾಯಿತು ಸರ್. ತಗೊಬಂದು ಇಲ್ಲಿ ಕೊಟ್ಟೋಗಿದ್ದೀನಿ. ಇವರು ಇನ್ನೂ ಮೂವ್ ಆಗಿಲ್ಲ, ಮೂವ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಲೆಟ್ರಲ್ಲಿ ಏನಂತ ಬರ್ಕೊಟ್ಟಿದ್ದಾರೆ IT ಅವರು? IT ಯಾವುದು ಕಟ್ತಾ ಇಲ್ಲಮ್ಮ, ನಿಮ್ಮದು 0 ತೋರಿಸ್ತಾ ಇದೆ ಅಂದ್ಬಿಟ್ಟು ಇದೇ ಲೆಟ್ರ್ ಅವ್ರು ಕೊಟ್ಟಿರೋದು ಸರ್. ಇದನ್ನೇ ಜೆರಾಕ್ಸ್ ಕೊಟ್ಟಿದ್ದೀನಿ ಅವರಿಗೆ. ನಮಗೆ ರೇಷನ್ ಕಾರ್ಡ್ ಬೇಕು ಸರ್. ನಮಗೆ ಮೇಯ್ನಾಗಿ ರೇಷನ್ ಕಾರ್ಡ್ ಇದ್ದರೆ ನಮಗೆ ಬಲ ಕೈ ಇದ್ದಂಗೆ ಅದು. ಈಗ ತಾವೇನಾದರೂ ಎಲ್ಲಾದರೂ ಸಾಲ ತೆಗೆದುಕೊಂಡಿದ್ರಾ? ಆ ಥರದ ಯಾವ ಸಾಲ ಮಾಡಿಲ್ಲ ಸರ್. ನಾವು ಕಷ್ಟನೋ ಸುಖನೋ ನಮ್ಮ ದುಡಿಮೆ ಎಷ್ಟಿದೆ ಅದ್ರಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಾವು ಯಾರು ಇಲ್ಲ, ಇರೋರು 3 ಜನ ಸರ್. 2 ತಿಂಗಳಿಂದ ಬಂದಿಲ್ಲ ಸರ್. ನಾವು ಬಾಡಿಗೆ ಮನೆ ಸರ್, ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇವರು IT ಪೇಯರ್ ಅಲ್ಲ, ಬಾಡಿಗೆ ಮನೆಯಲ್ಲಿ ಇರುವಂಥವ್ರು, ಅಲ್ಲಲ್ಲಿ ಕೆಲಸ ಮಾಡ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಆದರೆ ಈಗ ಟ್ಯಾಕ್ಸ್ ಪೇಯರು ಅಂತೇಳಿ ಅಕ್ಕಿ ಕೊಡೋದನ್ನು ನಿಲ್ಲಿಸಿದ್ದಾರೆ. ಆದಾಯ ತೆರಿಗೆ ಇಲಾಖೆಗೆ ಹೋಗಿ ಲೆಟರ್ ಕೂಡ ತಂದಿದ್ದೀವಿ, ಆದರೂ ನಮಗೆ ಈಗ ಅಕ್ಕಿ ಕೊಡ್ತಾ ಇಲ್ಲ ಅಂತೇಳಿ ಅಳದನ್ನು ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಎಮ್ಮನ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಮತ್ತೊಬ್ಬರು IT ಇಲಾಖೆಯಿಂದ ನಾವು ಟ್ಯಾಕ್ಸ್ ಪೇಯರ್ ಅಲ್ಲ ಅಂತೇಳಿ ಪತ್ರ ತಂದಿದ್ದಾರೆ. ಮಾತಾಡ್ಸೋಣ. ಮೇಡಮ್ ನಮಸ್ತೆ, ತಮ್ಮ ಹೆಸರೇನು, ತಾವು ಯಾವ ಏರಿಯಾ? ಭಾಗ್ಯ ಸರ್, PNA ಸೆಕೆಂಡ್ ಸ್ಟೇಜ್ ಯಜ್ಞಹಳ್ಳಿ ಸರ್. ನಮ್ಮದು ಪುಟ್ಟರಾಜು ಅಂಗಡಿಲಿ ಇರೋದು. ಫಸ್ಟು ಗಣಪತಿ ನಗರದಲ್ಲಿತ್ತು, ಇವಾಗ ಪುಟ್ಟರಾಜು ಮನೆ ಹತ್ರ ಬಂದಿದ್ದೀವಿ, ಅಲ್ಲಿ ತಗೊಳ್ತಾ ಇದ್ದೀವಿ ಆ ಡಿಪೋ ಹತ್ರ. ಅದಕ್ಕೆ ಇದು IT ಇದೆ ಅಂತ ಬಂತು. ಇಲ್ಲಿ ಅಲ್ಲೋಗಿ ನಾನು 2,000 ರೂಪಾಯಿ ನನಗೆ ಬಂದಿಲ್ಲ, 1 ರೂಪಾಯಿನೂ ಬಂದಿಲ್ಲ. IT ಇದೆ ಅಂತ ಹೇಳಿದ್ರು. ITಗೆ ಹೋಗಿ ಇದನ್ನು ತಗೊಬಂದೆ ಸರ್. ತಗೊಬಂದ್ಮೇಲೆ ನಮಗೆ ಇಲ್ಲಿ 2 ತಿಂಗಳಿಂದ ಅಕ್ಕಿ ಕೊಡ್ತಾ ಇಲ್ಲ. 2 ತಿಂಗಳಿಂದ ಒಂದೇ ಸಮನೆ ತಿರುಗ್ತಾ ಇದ್ದೀನಿ ಸರ್. ಇಲಾಖೆಯಿಂದ ತಮ್ಗೆ ಏನಂತ ಪತ್ರದಲ್ಲಿ ಬರ್ಕೊಟ್ಟಿದ್ದಾರೆ? ಇಲ್ಲ ಸರ್, ನಿಮ್ದು IT ಅಂತ ಹೇಳಿದ್ದಾರೆ. IT ಇಲ್ಲ ಅಂತ ಹೇಳಿದ್ದಾರೆ. ಆ ಲೆಟರ್ನ ತಂದು ಕೊಟ್ಟ ಮೇಲೆ ಇವರು ಅಧಿಕಾರಿಗಳು ಏನು ಹೇಳಿದ್ರು? ನಾವು ನಿಮ್ಮ ಮನೆಗೆ ಬಂದು ಜಪ್ತಿ ಮಾಡ್ತೀವಿ, ನಾವೆಲ್ಲ ಬಂದು ಎನ್ಕ್ವೈರಿ ಮಾಡಿ ಆಮೇಲೆ ನಿಮಗೆ ಕೊಡೋದು, ನಿಮ್ಮ ಸ್ವಂತ ಮನೆ ಇದೆ ಅಂತ. ಅದಕ್ಕೆ ನೋಡಿ ಸರ್, ನಾವು ಬಾಡಿಗೆ ಮನೆದು ಇದು ಅಗ್ರಿಮೆಂಟ್ ಪೇಪರ್ ತಂದಿದ್ದೀನಿ ಸರ್. ಬಾಡಿಗೆ ಮನೆದು ಅಗ್ರಿಮೆಂಟ್ ಪೇಪರ್ ಇದು. ನಾವಿರೋ ಸೀಟ್ ಮನೆ. 20,000 ಅಡ್ವಾನ್ಸ್ ಇದೆ ನೋಡಿ. ಸಾಲ ತಗೊಂಡಿರೋದು, ಜಮೀನು ಆ ಥರದ್ದು? ಯಾವುದು ಇಲ್ಲ ಸರ್, ನಮ್ದು ಯಾವುದೂ ಇಲ್ಲ. ಯಾರ ಕಡೆಯಿಂದ ಯಾವುದು ಸಾಲಾಗಿಲ್ಲ, ಏನೂ ಇಲ್ಲ ಸರ್. ನಾವು ಕೂಲಿ ಮಾಡ್ತೀವಿ, ಅಲ್ಲೇ ತಿಂತೀವಿ ಸರ್. ಇವರು ಕೂಡ IT ಇಲಾಖೆಗೆ ಹೋಗಿ ಪತ್ರವನ್ನು ತೆಗೆದುಕೊಂಡು ಬಂದಿದ್ದಾರೆ. ಯಾವುದೇ ಟ್ಯಾಕ್ಸ್ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಆದರೆ ಈಗ ಅಕ್ಕಿ ಕೂಡ ಕೊಡ್ತಾ ಇಲ್ಲ, ಜಪ್ತಿ ಮಾಡ್ತೀವಿ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಎಮ್ಮನ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಸರ್ಕಾರ ಒಂದಿಷ್ಟು ಗಮನ ಹರಿಸ್ಕೊಳ್ಳಿ. ನಿಮ್ಮ ಸರ್ಕಾರಿ ನೌಕರರಿಗೆ ನೀವು ಹೌಸಿಂಗ್ ಅಲೌನ್ಸ್ ಅಂತ ಹೇಳಿ ಬೆಂಗಳೂರಿಗೆ ಒಂದು ರೀತಿ ಇಡ್ತೀರಾ, ಬೆಂಗಳೂರು ಬಿಟ್ಟು ಬೇರೆ ಪ್ರದೇಶಗಳೆಲ್ಲ ಒಂದು ರೀತಿ ಇಡ್ತೀರಾ. ಅದೇ ರೀತಿಯಾಗಿ BPL ಕಾರ್ಡಿಗೆ 1,20,000 ಇಟ್ಟರೆ ಏನ್ರಿ? ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಆದರೂ ಒಂದು ಆದಾಯ ಸ್ವಲ್ಪ ಏರಿಕೆ ಮಾಡಬೇಕಲ್ಲ. ಆ ಲಿಮಿಟೇಷನನ್ನು ಏರಿಕೆ ಮಾಡಬೇಕು. ನೀವು ಅದನ್ನೇ ಹಳೇದು ಯಾವಾಗಲೋ ಕಾಲಿದ್ದಿರೋ 1,20,000 ಅದನ್ನೇ ಇಟ್ಕೊಂಡ್ಬಿಟ್ಟು ಹೋಗ್ತೀನಿ ಅಂತಂದರೆ ಇದರಲ್ಲಿ ಆಗಬೇಕಾಗಿರೋದು ಒಂದೇ, ತಹಶೀಲ್ದಾರ್ ಕಚೇರಿಯಲ್ಲಿ ಕೊಡಬೇಕಾಗಿರುವಂಥ ಆದಾಯ ಪ್ರಮಾಣ ಪತ್ರ ಏನಿದೆ ಅದನ್ನು ಕ್ಲಿಯರಾಗಿ ಸರಿಯಾಗಿ ಮಾಡುವಂಥ ವ್ಯವಸ್ಥೆ ಆಗಬೇಕು. ಆಧಾರ್ ಕಾರ್ಡ್ ಜೊತೆಗೆ ಪ್ಯಾನ್ ಕಾರ್ಡನ್ನು ಕೂಡ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿ, ಅವಾಗ ತಾನೇ ಫಿಲ್ಟರ್ ಆಗುತ್ತೆ, ಸರಿಯಾಗುತ್ತೆ. ಇನ್ನೊಂದು ಕಡೆಗೆ ಹಳ್ಳಿಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲ ರೈತರಿಗೆ, ಅದನ್ನು ಹೆಂಗೆ ಕನ್ಸಿಡರ್ ಮಾಡ್ತೀರಾ? ಇವುಗಳೆಲ್ಲ ಒಂಚೂರು ಪರಿಷ್ಕರಣೆ ಆಗಬೇಕಾಗಿದೆ. ಅದನ್ನು ಹೇಗೆ ಇನ್ನೊಂದು ಸಲ ನೋಡಿ. ಬರೀ ರದ್ದು ಮಾಡ್ಬಿಡ್ತೀವಿ. ನಗರ ಪ್ರದೇಶದಲ್ಲಿರೋರು ಹೊಡೆಸ್ಕೊಳ್ತಾ ಇರಬೇಕು. ಅದೇ ಪರಿಸ್ಥಿತಿ, ದುಡಿತಾ ಇರಬೇಕು, ಕಟ್ತಾ ಇರಬೇಕು. ಚೆನ್ನಾಗಿದೆ ಇದು.